A very good morning to one and all. As you know, we are dealing with fundamental rights. Okay, totally we have completed right to equality. Okay, right to freedom. Okay, we have completed right of freedom. We have completed. Okay, and we have completed with uh, right to freedom of religion. Okay, some fundamental rights we have completed, and also we have started with writs. Before that, what we have studied in the previous class. Okay, that we will see. Okay, what we have done in the previous class. Okay, wait a minute. Okay, in the previous class, we have done with right to freedom of religion. Okay, we have done in the previous class. We have ನೋಡಿದ್ರು what is right to freedom of religion that we have started. Okay, ನೋಡ್ರಿ article 25. Okay, article 25 to 28 deals with the right to freedom of religion. ನೋಡ್ರಿ, unlike several countries of the world, okay, several countries of the world, but we are free. Means India, we can say that India is nam India ಐತಿ ಒಂದು secularism country ಐತಿ, or we can say India is a secular country. Okay, because all kind of religion people stay in India, whether it may be Hindus, Muslim, Christians, Sikhs ಇರ್ತಾವ, ಪಾರ್ಸಿ ಇರ್ತಾವ. ವಿ ಆರ್ ಆಲ್ ಫ್ರೀ. ನಾವು ಇದ್ರೆ ಸ್ವತಂತ್ರ ಐತಿ. ಎದಕ್ಕೆ ಸ್ವತಂತ್ರ ಐತ್ರಿ? ನಮ್ದು ಏನೇನು ರಿಲಿಜನ್ ಐತಿ ಅದು ನಾವು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಪ್ರಾಕ್ಟೀಸ್ ಮಾಡ್ಬೋದು, ಪ್ರೊಫೆಸ್ ಮಾಡ್ಬೋದು, ಮತ್ತು ಪ್ರೊಪೊಗೇಟ್ ಮಾಡ್ಬೋದು, ಅಂದ್ರೆ ಪ್ರಚಾರ ಮಾಡ್ಬೋದು. ನಮ್ಮ ರಿಲಿಜನ್ ಒಳಗೆ ಏನೇನು ಐತಿ, ಓಕೆ, 10 ಮಂದಿಗೆ ನಾವು ಹೇಳ್ಬೋದು, ಪ್ರಚಾರ ಮಾಡ್ಬೋದು. ಯಾರು ನಮ್ಗೆ ಸ್ಟಾಪ್ ಮಾಡಕ್ಕೆ ಬರಲ್ಲ. ಬಿಕಾಸ್ ಇಟ್ಸ್ ಅವರ್ ರಿಲಿಜಿಯನ್. ನಮ್ಮ ರಿಲಿಜನ್ ಒಳಗೆ ಏನೇನು ಐತಿ ಅದು ನಾವು ಪ್ರೊಪೊಗೇಟ್ ಮಾಡ್ಬೋದು, ಅಂದ್ರೆ ಪ್ರಚಾರ ಮಾಡ್ಬೋದು. ನಮ್ಮ ಧರ್ಮ ಒಳಗೆ ಏನೇನು ಚಲೋ ಐತಿ, ಏನೇನು ಕೆಟ್ಟ ಐತಿ ಅದು ನಾವು ಹೇಳ್ಬೋದು. ನಮ್ಮ ಕಡೆ ನಾವು ಫ್ರೀ ಅದಾವ, ನಮ್ಮ ಏನು ರಿಲಿಜನ್ ಅದಾವ ಅದು ನಾವು ಪ್ರಾಕ್ಟೀಸ್ ಮಾಡ್ಬೋದು. ನೋಡ್ರಿ, ಹಿಂದೂಸ್ ಗೋಸ್ ಟು ದ ಟೆಂಪಲ್. ನಾವು ಅದು ಪ್ರಾಕ್ಟೀಸ್ ಮಾಡ್ಬೋದು, ಪ್ರೊಫೆಸ್ ಮಾಡ್ಬೋದು, ಮತ್ತು ಪ್ರೊಪೊಗೇಟ್ ಮಾಡ್ಬೋದು, ಪ್ರಚಾರ ಮಾಡ್ಬೋದು. ನಮ್ಮ ಹಿಂದೂಸಮ್ ಒಳಗೆ ಹಿಂಗೈತಿ, ನಮ್ಮ ರಿಲಿಜನ್ ಹಿಂಗೈತಿ ಅದು ನಾವು ಹೇಳ್ಬೋದು. ಸೇಮ್ ವಿ ಆಫ್ ಮುಸ್ಲಿಮ್, ವಿ ಗೋ ಟು ದ ಮಸ್ಜಿದ್. ಓಕೆ, ಅದು ನಾವು ಹೋಗ್ಬೋದು, ನಮ್ಮ ಧರ್ಮ ಒಳಗೆ ಏನೇನಿದೆ ಅದನ್ನು ಪ್ರಚಾರ ಮಾಡ್ಬೋದು. ದ್ಯಾಟ್ ಸೇಸ್ ಆರ್ಟಿಕಲ್ 25 to 28. ಅಂಡರ್ಸ್ಟುಡ್? ವಿ ಆರ್ ಫ್ರೀ ವಿ ಆರ್ ಫ್ರೀ ವಿ ಆರ್ ಫ್ರೀ ಟು ಪ್ರಾಕ್ಟೀಸ್ ಎನಿ ಪ್ರೊಫೆಸ್. ನಮ್ಮ ಪ್ರೊಪೊಗೇಟ್ ಮಾಡ್ಬೋದು ನಮ್ಮ ರಿಲಿಜನ್ ಏನೇನೈತಿ. ಮತ್ತು ಆರ್ಟಿಕಲ್ 25 ಏನು ಹೇಳ್ತದೆ? ವಿ ಆರ್ ಫ್ರೀ ಟು ಪ್ರಾಕ್ಟೀಸ್, ಪ್ರೊಫೆಸ್ ಆ್ಯಂಡ್ ಪ್ರೊಪೊಗೇಟ್ ಅವರ್ ರಿಲಿಜನ್. ಆರ್ಟಿಕಲ್ 26 ಏನು ಹೇಳ್ತದೆ? ಅಲೌ ಅಸ್ ಟು ಎಸ್ಟಾಬ್ಲಿಷ್ ಆ್ಯಂಡ್ ಮೇಂಟೈನ್ ಇನ್ಸ್ಟಿಟ್ಯೂಷನ್ ಫಾರ್ ರಿಲಿಜಿಯಸ್ ಆ್ಯಂಡ್ ಚಾರಿಟಬಲ್ ಪರ್ಪಸ್. ಆರ್ಟಿಕಲ್ 26 ಏನು ಹೇಳ್ತದೆ? ನಮ್ಮ ಧರ್ಮ ಒಳಗೆ ಏನೇನು ಇನ್ಸ್ಟಿಟ್ಯೂಷನ್ಸ್ ಇರ್ತಾವೆ ಅದು ನಾವು ಓಪನ್ ಮಾಡ್ಬೋದು, ಅದು ನಾವು ಎಸ್ಟಾಬ್ಲಿಷ್ ಮಾಡ್ಬೋದು. ಲೈಕ್ ವಿ ಹ್ಯಾವ್ ಆಶ್ರಮ್ ಓಪನ್ ಮಾಡ್ಬೋದು. ಲೈಕ್ ಮೆನಿ ಇನ್ಸ್ಟಿಟ್ಯೂಷನ್ಸ್ ಇರ್ತಾವೆ, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಅದನ್ನು ಓಪನ್ ಮಾಡ್ಬೋದು. ದ್ಯಾಟ್ ಸೇಸ್ ಆರ್ಟಿಕಲ್ 26. ಆರ್ಟಿಕಲ್ 26 ನಮ್ಗೆ ಅಲೌ ಮಾಡ್ತದೆ. ಏನು ಅಲೌ ಮಾಡ್ತದೆ? ನಮ್ಮ ಎಜುಕೇಷನಲ್, ನಮ್ಮ ರಿಲಿಜಿಯಸ್ ಒಳಗೆ ಏನೇನು ಎಜುಕೇಷನ್ಸ್ ಇರ್ತಾವೆ ಅದನ್ನು ಓಪನ್ ಮಾಡ್ಬೋದು. ಲೈಕ್ ಇನ್ ಹಿಂದೂಸ್ ವಿ ಹ್ಯಾವ್ ಆಶ್ರಮ್, ಅದು ನಾವು ಎಸ್ಟಾಬ್ಲಿಷ್ ಮಾಡ್ಬೋದು. ಇನ್ ಮುಸ್ಲಿಮ್ಸ್ ವಿ ಹ್ಯಾವ್ ಮದರ್ಸಾಸ್, ಅದು ನಾವು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅದು ನಾವು ಓಪನ್ ಮಾಡ್ಬೋದು. ದ್ಯಾಟ್ ಅಲೌಸ್ ಆರ್ಟಿಕಲ್ 26 ಅಂದರೆ 26 ನಮ್ಗೆ ಅಲೌ ಮಾಡ್ತದೆ. ಮತ್ತು ಏನೇನು ಮಾಡ್ತದೆ? ಇಟ್ ಆಲ್ಸೋ ಗಿವ್ ಅಸ್ ಟು ರೈಟ್ ಮ್ಯಾನೇಜ್ ಅವರ್ ಓನ್ ರಿಲಿಜಿಯಸ್ ಮ್ಯಾಟರ್ಸ್. ನಮ್ಗೆ ಏನೇನು ರಿಲಿಜಿಯಸ್ ಮ್ಯಾಟರ್ಸ್ ಐತಿ ಅದನ್ನು ಮಾಡ್ಬೋದು. ಮತ್ತು ಏನೇನಿರ್ತದೆ ಇಲ್ಲಿ? ಟ್ಯಾಕ್ಸ್ ಇರಲ್ಲ. ಓಕೆ, ಏನೇನು ರಿಲಿಜಿಯಸ್ ಇರ್ತೋ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಟೆಂಪಲ್, ಮಸ್ಜಿದ್, ಚರ್ಚ್ ಏನೇನು ಇರ್ತದೆ ಅದರ ಮೇಲೆ ಏನು ಟ್ಯಾಕ್ಸ್ ಇರಲ್ಲ. ಅದ್ರ ಮೇಲೆ ಏನು ಟ್ಯಾಕ್ಸ್ ಇರಲ್ಲ. ಮತ್ತು ಏನಿರ್ತದೆ? ಆರ್ಟಿಕಲ್ 28. ಓಕೆ, 28 ಏನು ಮಾಡ್ತದೆ? ಪ್ರಾಹಿಬಿಟ್ ಮಾಡ್ತದೆ. ಓಕೆ, ಆರ್ಟಿಕಲ್ 28 ಒಂದು ಪ್ರಾಹಿಬಿಟ್ ಮಾಡ್ತದೆ, ಸ್ಟಾಪ್ ಮಾಡ್ತದೆ. ಏನು ಸ್ಟಾಪ್ ಮಾಡ್ತದೆ? ರಿಲಿಜಿಯಸ್ ಟೀಚಿಂಗ್ ಇನ್ ಗೌರ್ಮೆಂಟ್ ಸ್ಕೂಲ್ ಇರಲ್ಲ.
ಓಕೆ ರಿಲಿಜಿಯಸ್ ಟೀಚಿಂಗ್ ಓಕೆ ಆರ್ಟಿಕಲ್ 28 ಪ್ರಾಹಿಬಿಟ್ ಮಾಡ್ತದೆ ಅಂದ್ರೆ ಸ್ಟಾಪ್ ಮಾಡ್ತದೆ ಓಕೆ ಟು ಟೀಚ್ ರಿಲಿಜಿಯಸ್ ಇನ್ ಗೌರ್ಮೆಂಟ್ ಏಡೆಡ್ ಸ್ಕೂಲ್ ಆರ್ ಎನಿ ಸ್ಕೂಲ್ ಓಕೆ ರಿಲಿಜಿಯಸ್ ಬಗ್ಗೆ ಇನ್ ಸ್ಕೂಲ್ಸ್ ಒಳಗೆ ಹೇಳಂಗಿಲ್ಲ ಅದು ಅದಕ್ಕೆ ಸಲ ಒಂದು ಬ್ಯಾರೆ ಇನ್ಸ್ಟಿಟ್ಯೂಷನ್ಸ್ ಓಪನ್ ಮಾಡಕ್ಕೆ ನಾನು ಅಲೌ ಮಾಡಲ್ಲ ದ್ಯಾಟ್ ಈಸ್ ಕಾಲ್ಡ್ ಆಸ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಏನು ಹೇಳ್ತದೆ ನಾವು ಸ್ವತಂತ್ರ ಅದಾವ ನಮ್ಮ ಕಡೆ ವಿ ಹ್ಯಾವ್ ಆಲ್ ಆರ್ ಫ್ರೀ ನಮ್ಮ ಏನೇನು ಧರ್ಮ ಐತೆ ಇದು ನಾವು ಫಾಲೋ ಮಾಡ್ಬೋದು ಮತ್ತು ನಮ್ಮ ರಿಲಿಜ್ ಒಳಗೆ ಏನೇನು ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಸ್ ಇರ್ತಾವೆ ಲೈಕ್ ಆಶ್ರಮ್ಸ್ ವಿ ಹ್ಯಾವ್ ಅದನ್ನು ಓಪನ್ ಮಾಡಬಹುದು ಓಕೆ ಮತ್ತು ಇದರ ಮೇಲೆ ಟ್ಯಾಕ್ಸ್ ಇರಲ್ಲ ಮತ್ತು ಏನು ಮಾಡ್ತದೆ ಆರ್ಟಿಕಲ್ 28 ಸ್ಟಾಪ್ ಮಾಡ್ತದೆ ಟು ಟೀಚ್ ರಿಲಿಜಿಯಸ್ ಅಬೌಟ್ ರಿಲಿಜಿಯಸ್ ಮ್ಯಾಟರ್ಸ್ ಇನ್ ಗೌರ್ಮೆಂಟ್ ಸ್ಕೂಲ್ ಅದು ಒಂದು ಸ್ಟಾಪ್ ಮಾಡ್ತದೆ ದ್ಯಾಟ್ ವಿ ಹ್ಯಾವ್ ಸೀನ್ ಓಕೆ next right we have cultural and educational rights okay cultural and educational rights article 29 to 30 deals with cultural and educational rights ಇದು ಏನು ಹೇಳ್ತದೆ ನೋಡ್ರಿ allows citizens living in anywhere in India okay article cultural and educational rights first we will see cultural okay cultural ಏನು ನೋಡ್ರಿ ಆರ್ಟಿಕಲ್ 29 ಅದು ಅಲೌ ಮಾಡ್ತದೆ ಏನು ಅಲೌ ಮಾಡ್ತದೆ any citizens living in anywhere in India who have some ಅವ್ರ ಲ್ಯಾಂಗ್ವೇಜ್ ಇರ್ಬೋದು ಓಕೆ ಅವ್ರ ಸ್ಕ್ರಿಪ್ಟ್ ಇರ್ಬೋದು ಅದು ಕಲ್ಚರ್ ಇರ್ಬೋದು ಅವ್ರು ಅದು ಪ್ರಿಸರ್ವ್ ಮಾಡ್ಬೋದು ಅವ್ರ ಏನೇನು ಕಲ್ಚರ್ ಇರ್ತದೆ ಓಕೆ ಅದು ಅವ್ರು ಪ್ರೊಟೆಕ್ಟ್ ಮಾಡಬಹುದು ಅದು ಪ್ರೊಟೆಕ್ಟ್ ಮಾಡ್ಬೋದು ಅವ್ರ ಕಲ್ಚರ್ ಸಪೋಸ್ ಎನಿ ಥ್ರೆಟ್ ಆಗ್ಲಿಕ್ಕತ್ತದ ನಮ್ಮ ಸಪೋಸ್ ಯಾವುದಂದ್ರೆ ಧರ್ಮ ಒಳಗೆ ಥ್ರೆಟ್ ಆಗ್ಲಿಕ್ಕತ್ತದ ಅದು ಅವ್ರ ರಿಲಿಜಿಯಸ್ ಅವ್ರು ಪ್ರೊಟೆಕ್ಟ್ ಮಾಡ್ಬೋದು ಅವ್ರ ಧರ್ಮ ಒಳಗೆ ಏನೇನೈತಿ ಅದು ಪ್ರೊಟೆಕ್ಟ್ ಮಾಡ್ಬೋದು ಅವ್ರು ಏನೇನು ಲ್ಯಾಂಗ್ವೇಜ್ ಮಾಡ್ತಾರೆ ಮತ್ತು ಅವ್ರು ಏನೇನು ಕಲ್ಚರ್ ಐತಿ ಅದು ಫಾಲೋ ಮಾಡ್ಬೋದು ಫಾರ್ ಬೆಸ್ಟ್ ಎಕ್ಸಾಂಪಲ್ ಐ ಹ್ಯಾವ್ ಗಿವನ್ ಪಂಜಾಬ್ ಪೀಪಲ್ಗೆ ಏನು ಮಾಡಿದ್ರೆ ಅವ್ರಿಗೇನು 5 ಥಿಂಗ್ಸ್ ಕೊಟ್ಟಾರೆ ಒಂದು ಪಗಡಿ ಒಂದು ಕಡ ಮತ್ತು ಏನೊಂದು ಇದು ಕೊಟ್ಟಾರೆ ಅವ್ರ ರಿಲಿಜ್ ಒಳಗೆ ಏನೇನೈತಿ ಅವ್ರು ಪ್ರೊಟೆಕ್ಟ್ ಮಾಡ್ಬೋದು ಓಕೆ ಅವ್ರು ಸೇವ್ ಮಾಡ್ಬೋದು ಅವ್ರ ಕಲ್ಚರ್ ಸೇವ್ ಮಾಡ್ಬೋದು ಅವ್ರ ಧರ್ಮ ಏನು ಮಾಡಬೇಕು ಅವ್ರು ಸೇವ್ ಮಾಡ್ಬೋದು ದ್ಯಾಟ್ ಸೇಸ್ ಕಲ್ಚರ್ ನಮ್ಮ ಏನೇನು ಕಲ್ಚರ್ ಐತಿ ಎವ್ರಿ ರಿಲಿಜನ್ ಒಳಗೆ ಒಂದೊಂದು ಕಲ್ಚರ್ ಇರ್ತದೆ ಅದು ಕಲ್ಚರ್ ಬಿಕಾಸ್ ದೇ ಆರ್ ಫಾಲೋಯಿಂಗ್ ಫ್ರಮ್ ದ ಟ್ರೆಡಿಷನಲ್ ಫ್ರಮ್ ಪೂರ್ವಜನ್ ಕಡೆ ಅವ್ರದ್ದು ಏನು ಮಾಡ್ಲಿಕ್ಕತ್ತಾರ ಅದು ಅವ್ರ ಟ್ರೆಡಿಷನಲ್ ಫಾಲೋ ಮಾಡ್ಲಿಕ್ಕತ್ತಾರ ಅದು ಟ್ರೆಡಿಷನಲ್ ಥ್ರೆಟ್ ಇದ್ದಂದ್ರೆ ಅದು ಅವ್ರು ಪ್ರೊಟೆಕ್ಟ್ ಮಾಡ್ಬೋದು ಓಕೆ ಅವ್ರ ಕಲ್ಚರ್ ಸೇವ್ ಮಾಡಬೇಕು ಯಾಕಂದ್ರೆ ದೇ ಆರ್ ಫಾಲೋವಿಂಗ್ ದೇರ್ ರಿಲಿಜಿಯಸ್ ಫ್ರಮ್ ಆನ್ಸಿಸ್ಟರ್ಸ್ ಕಡೆ ಫಾಲೋ ಮಾಡ್ಲಿಕ್ಕತ್ತಾರ ಸಪೋಸ್ ಅವ್ರ ಕಲ್ಚರ್ ಮಾಡಬೇಕು ಪ್ರಿಸರ್ವ್ ಅಂದ್ರೆ ಪ್ರೊಟೆಕ್ಟ್ ಮಾಡ್ಬೋದು ದ್ಯಾಟ್ ಸೇಸ್ ಆರ್ಟಿಕಲ್ 29 ದ್ಯಾಟ್ ಈಸ್ ಕಾಲ್ಡ್ ಎಸ್ ಕಲ್ಚರಲ್ ರೈಟ್ಸ್ ನೆಕ್ಸ್ಟ್ ಕಮ್ಸ್ ಆರ್ಟಿಕಲ್ 30 ಏನನ್ನು ಅಲೌ ಮಾಡ್ತಾರೆ ಯಾರ ಮೈನಾರಿಟೀಸ್ ಇರ್ತಾರೆ ಮೈನಾರಿಟೀಸ್ ಪೀಪಲ್ ಯಾರು ಇರ್ತಾರೆ ದೇ ಕ್ಯಾನ್ ಓಪನ್ ದೇರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅವ್ರ ಏನೇನು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅದಾವ ಅದು ಓಪನ್ ಮಾಡಬಹುದು ಯಾರ್ಯಾರು ಮೈನಾರಿಟೀಸ್ ಪೀಪಲ್ಸ್ ಅದಾರ ಅವ್ರದ್ದು ಎಜುಕೇಷನ್ ಏನೇನು ಇರ್ತದೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಏನೇನು ಇರ್ತದೆ ಅಬೌಟ್ ರಿಲಿಜಿಯಸ್ ಏನೇನು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇರ್ತದೆ ಅದು ಓಪನ್ ಮಾಡ್ಬೋದು ಮತ್ತು ಅದರ ಮೇಲೆ ಭೇದ ಭಾವ ಮಾಡಬಾರ್ದು ವೈಲ್ ಟೇಕಿಂಗ್ ಎನಿ ಅಡ್ಮಿಷನ್ಸ್ ಅವ್ರಿಗೆ ಭೇದ ಭಾವ ಮಾಡಬಾರ್ದು ಇನ್ ಟರ್ಮ್ಸ್ ಆಫ್ ರಿಲಿಜನ್ ಕಾಸ್ಟ್ ರೇಸ್ ಆರ್ ಲ್ಯಾಂಗ್ವೇಜ್ ದಿಸ್ ವಿ ಹ್ಯಾವ್ ಸ್ಟಡಿಡ್ ಇನ್ ದ ಪ್ರೀವಿಯಸ್ ಕ್ಲಾಸ್ ಓಕೆ ವೇಟ್ ಅ ಮಿನಿಟ್ Next, we have last Article 32. Last fundamental rights we have Article 32. Okay, note last we have Article 32 that says right to constitutional remedies. Okay, as you know, Dr. B.R. Ambedkar was a chief architect of our constitutions. As you know, he has frame our Indian constitution. He says that what are the fundamental rights we have. ನಮ್ಮ ಕಡೆ ಏನೇನು ಫಂಡಮೆಂಟಲ್ ರೈಟ್ಸ್ ಅದಾವ ಅದು ಹಾರ್ಟ್ ಆ್ಯಂಡ್ ಸೋಲ್ ಆಫ್ ಕಾನ್ಸ್ಟಿಟ್ಯೂಷನ್ಸ್ ಅನ್ಬೋದು ಹಿ ಸೇಸ್ ದ್ಯಾಟ್ ನಮ್ಮ ಕಡೆ ಏನೇನದು 6 ಫಂಡಮೆಂಟಲ್ ರೈಟ್ಸ್ ವಿ ಹ್ಯಾವ್ ಅದು ಏನು ಹೇಳ್ತದೆ ಅದು ನಮ್ಮ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ಸ್ ಅಕಸ್ಮಾತ್
ಯಾರಂದ್ರೆ ಒಂದು ಮನುಷ್ಯ ಬಂದು ನಿಮ್ಮ ಫಂಡಮೆಂಟಲ್ ರೈಟ್ಸ್ ಕಸ್ಕೊಲಿಕತ್ತಾರ ಯಾವ್ದ್ರ ಇಲ್ರಿ ರೈಟ್ ಟು ಇಕ್ವಾಲಿಟಿ ರೈಟ್ ಟು ಫ್ರೀಡಮ್ 6 ಫಂಡಮೆಂಟಲ್ ರೈಟ್ ಸೊ ನೋಡ್ರಿ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂದ್ರೆ ನೋಡ್ರಿ ಸಪೋಸ್ ಎನಿ ಪರ್ಸನ್ ಇರ್ಬೋದು ಓಕೆ ಇಟ್ ಮೇ ಬಿ ಇಂಡಿವಿಜುವಲ್ ಇರ್ಬೋದು ಎನಿ ಪರ್ಸನ್ ಅದ ಇಂಡಿವಿಜುವಲ್ ಅನ್ಬೋದು ಆರ್ ವಿ ಕ್ಯಾನ್ ಸೇ ಗೌರ್ಮೆಂಟ್ ಬಾಡೀಸ್ ಇರ್ಬೋದು ಓಕೆ ಗೌರ್ಮೆಂಟ್ ಬಾಡೀಸ್ ಇರ್ಬೋದು ಅಕಸ್ಮಾತ್ ಇವ್ರು ಇಬ್ಬರು ಬಂದು ನಿಮ್ದು ಯಾವುದರ ಒಂದು ಫಂಡಮೆಂಟಲ್ ರೈಟ್ಸ್ ಕಸ್ಕೊಲಿಕತ್ತಾರ ಅಂದ್ರೆ ಚೀನಿನಾಗೆ ಕಸ್ಕೊಲಿಕತ್ತಾರ ನಿಮ್ಗೆ ಸುಮ್ ಕುಂದರಕ್ಕೆ ಬರಲ್ಲ ಯು ಕ್ಯಾನ್ ಗೋ ಟು ಅಪ್ರೋಚ್ ಟು ದ ಕೋರ್ಟ್ ಇಟ್ ಮೇ ಬಿ ಸುಪ್ರೀಂ ಕೋರ್ಟ್ ಓಕೆ ಇಟ್ ಮೇ ಬಿ ಸುಪ್ರೀಂ ಕೋರ್ಟ್ ಆರ್ ಹೈ ಕೋರ್ಟ್ ಆರ್ ಎನಿ ಕೋರ್ಟ್ ನೀವು ಅನ್ಬೋದು ದ್ಯಾಟ್ ದಿಸ್ ಪರ್ಸನ್ ಈಸ್ ಸ್ಟೀಲಿಂಗ್ ಮೈ ಫಂಡಮೆಂಟಲ್ ರೈಟ್ಸ್ ಕೋರ್ಟ್ ಅವ್ರಿಗೆ ಏನು ಮಾಡ್ತಾರೆ ಅವ್ರಿಗೆ ಪನಿಷಬಲ್ ಕೊಡ್ತಾರೆ ಅಂದ್ರೆ ಒಂದು ಏನಾರ ಒಂದು ಪನಿಷ್ಮೆಂಟ್ ಕೊಡ್ತಾರೆ ದಟ್ ಈಸ್ ಕಾಲ್ಡ್ ಆಸ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂಡರ್ಸ್ಟುಡ್ ಕಾನ್ಸ್ಟಿಟ್ಯೂಷನಲ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂದರೆ ನೋಡ್ರಿ ಸಪೋಸ್ ಯಾವಂದ್ರೆ ಒಂದು ಮನುಷ್ಯ ಯಾವುದಿರಲಿ ಇಟ್ ಮೇ ಬಿ ಇಂಡಿವಿಜುವಲ್ ಇರಲಿ ಇಟ್ ಮೇ ಬಿ ಗೌರ್ಮೆಂಟ್ ಅಥಾರಿಟೀಸ್ನೂ ಇರಲಿ ಅವ್ರು ಬಂದು ನೀವು ಯಾವುದಂದ್ರೆ ಒಂದು ಫಂಡಮೆಂಟಲ್ ರೈಟ್ಸ್ ಕಸ್ಕೊಲಿಕತ್ತಾರ ಚೀನಿಲಗೆ ಅವಾಗ ನೀವು ಸುಮ್ ಕುಂದ್ರಾಗ ಬರಲ್ಲ ಯು ಕ್ಯಾನ್ ಗೋ ಟು ದ ಕೋರ್ಟ್ಸ್ ಡೈರೆಕ್ಟ್ಲಿ ಕೋರ್ಟ್ ಕಡೆ ಹೋಗ್ಬೋದು ದ್ಯಾಟ್ ದಿಸ್ ಪರ್ಸನ್ ಈಸ್ ಸ್ಟೀಲಿಂಗ್ ಮೈ ಫಂಡಮೆಂಟಲ್ ರೈಟ್ಸ್ ಅವ್ರಿಗೆ ಕೋರ್ಟ್ ಏನು ಮಾಡ್ತಾರೆ ಪನಿಷಬಲ್ ಕೊಡ್ತಾರೆ ಓಕೆ ದ್ಯಾಟ್ ಈಸ್ ಕಾಲ್ಡ್ ಆಸ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ okay that is called as right to constitutional remedies okay next we will move to next topic we will move to writs okay writs next topic we have writs okay next we will move to the writs okay writs under notary we can say power writs under notary we can say it's and power or we can say ऑर्डर इसको हम रिट्स को क्या बोल सकते हैं पावर भी बोल सकते हैं एक तरफ ऑर्डर भी बोल सकते हैं ये पावर और ऑर्डर्स कौन देते पावर्स और ऑर्डर्स ಇದು ಯಾರು ಕೊಡ್ತಾರೆ ಸುಪ್ರೀಂ ಕೋರ್ಟ್ ಕಡೆ ಇರ್ತದೆ ಸುಪ್ರೀಂ ಕೋರ್ಟ್ ಅನ್ಬೋದು ಆರ್ ವಿ ಕ್ಯಾನ್ ಸೇ ಹೈ ಕೋರ್ಟ್ ರಿಟ್ಸ್ ಅಂದ್ರೆ ನೋಡ್ರಿ ಒನ್ ಕೈಂಡ್ ಆಫ್ ಪವರ್ ಅನ್ಬೋದು ಆರ್ ವಿ ಕ್ಯಾನ್ ಸೇ ಒನ್ ಕೈಂಡ್ ಆಫ್ ಆರ್ಡರ್ಸ್ ವಿಚ್ ಈಸ್ ಗಿವನ್ ಬೈ a supreme court or we can say high court okay as I told if any case come okay first okay I will clear this okay suppose akasmat ಏನಂದ್ರ ಕೇಸ್ ಬಂತು ಓಕೆ ಫಸ್ಟ್ ಅಕಸ್ಮಾತ್ ಏನಂದ್ರ ಕೇಸ್ ಬಂತ ಓಕೆ ಫಸ್ಟ್ ನೀವು ಏನು ಮಾಡ್ತೀರಿ ಡಿಸ್ಟ್ರಿಕ್ಟ್ ಕೋರ್ಟ್ ಒಳಗೆ ಇರ್ತದೆ ಅದು ಒಂದು ಕೇಸ್ ಏನಾಗ್ತದೆ ಡಿಸ್ಟ್ರಿಕ್ಟ್ ಕೋರ್ಟ್ ಕಡೆ ನಡೀಲಿಕ್ಕತ್ತದ ಓಕೆ ಡಿಸ್ಟ್ರಿಕ್ಟ್ ಕೋರ್ಟ್ ಕಡೆ ನಡೀಲಿಕ್ಕತ್ತದ ಅಕಸ್ಮಾತ್ ಇಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ ಜಡ್ಜ್ ಏನು ಮಾಡಿದ ನಮ್ಗೊಂದು ಏನಾರ ಜಸ್ಟಿಸ್ ಕೊಟ್ಟಾರ ಅದು ನಮ್ಗೆ ಸಂತೋಷ ಇಲ್ಲ ಓಕೆ ಬಿಕಾಸ್ ಅದು ನಮ್ಗೆ ಸಂತೋಷ ಇಲ್ಲ ಇಫ್ ಯು ಆರ್ ನಾಟ್ ಸಂತೋಷ್ ವಿತ್ ದಟ್ ಕೇಸ್ ಮೀನ್ಸ್ ವಿ ಕ್ಯಾನ್ ಮೂವ್ ಟು ದ ಹೈಕೋರ್ಟ್ ಅದು ನಮ್ಮ ಕೇಸ್ ಮೇಲೆ ಫಾರ್ವರ್ಡ್ ಮಾಡಬಹುದು ಅಕಸ್ಮಾತ್ ಇಲ್ಲೇನು ಹೈಕೋರ್ಟ್ ಜಡ್ಜಸ್ ನಿಮ್ಗೆ ಏನಂದ್ರೆ ಜಸ್ಟಿಸ್ ಕೊಟ್ಟಾರ ಅಲ್ಲೇನು ನಿಮಗೂ ಸಫಿಷಿಯಂಟ್ ಇಲ್ಲ ಅಲ್ಲೇನು ನಿಮಗೂ ಜಸ್ಟಿಸ್ ಪ್ರಾಪರ್ ಸಿಕ್ಕಿಲ್ಲ ಲಾಸ್ಟ್ಲಿ ಯು ಕ್ಯಾನ್ ಗೋ ಟು ದ ಸುಪ್ರೀಂ ಕೋರ್ಟ್ Supreme Court is a final authority. Supreme Court is the final authority. Anyhow, they will give a justice. ನಮ್ಮ ಇಂಡಿಯಾ ಒಳಗೆ ಒಂದು ಪ್ರಾಬ್ಲಮ್ ಐತಿ ಏನು ಪ್ರಾಬ್ಲಮ್ ಐತಿ ಸಪೋಸ್ ಅಕಸ್ಮಾತ್ ಏನರ ಕೇಸ್ ಏನರ ಪ್ರಾಬ್ಲಮ್ ಆಯ್ತು ಮ್ಯೂಚುವಲಿ ಅವ್ರು ಅದು ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ ಸಪೋಸ್ ಅಕಸ್ಮಾತ್ ಇಂಡಿಯಾ ಒಳಗೆ ಏನೈತಿ ಏನರ ಪ್ರಾಬ್ಲಮ್ಸ್ ನಡ್ಲಿಕ್ಕತ್ತಾವ ಅವ್ರೇನು ಮಾಡ್ತಾರೆ ಮ್ಯೂಚುವಲಿ ಅವ್ರೇನು ಮಾಡ್ತಾರೆ ಅದು ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ ವಾಟ್ ವೇಟ್ see in India what we have suppose there are problems between any members they will not solve mutually the one word they will say I will see you in the court for that purpose in India at present 3.5 crores cases pending adav mutually or ಏನಂತ they will not solve mutually solve ಅಂದ್ರೆ ಕೇಸ್ ಈಸಿಲಿ ಸಾಲ್ವ್ ಆಗ್ತಾವ ಫಾರ್ ದ್ಯಾಟ್ ಪರ್ಪಸ್
persons that we will see you in the court. For that purpose, at present, till now in Supreme Court, 305 crores cases pending ada. Usually people solve ಮಾಡಲ್ಲ. One word ಅಂತ let's come see in the court. If it happens, means for that purpose, still now 3.5 crores cases ಏನಾಗ್ಯಾವ ಪೆಂಡಿಂಗ್ ಅದಾವ in India at February 2020. Okay, I have given an example. Okay, rates under notary we can say power ಅನ್ಬೋದು orders ಅನ್ಬೋದು. Okay, totally we have 5 types of rates. First notary habeas corpus. Okay, first one we have habeas corpus. Okay, means to have the body. Second we have mandamus. Mandamus ಅಂದ್ರೆ we command ಅಂದ್ರೆ ಸುಪ್ರೀಂ ಕೋರ್ಟ್ ಕಮಾಂಡ್ ಮಾಡ್ತದೆ. ಓಕೆ, one more we have co-warrant. Co-warrant ಅಂದ್ರೆ by what authority, by what authority. Next we have certiorari. Certiorari ಅಂದ್ರೆ to be certified. Certiorari ಅಂದ್ರೆ ನೋಡ್ರಿ, ಫಾರ್ ಎಕ್ಸಾಂಪಲ್ ಹೈಕೋರ್ಟ್ ಒಳಗೆ ಒಂದು ಏನಾರ ಒಂದು ಕೇಸ್ ಬಂತ. ಓಕೆ, ಹೈಕೋರ್ಟ್ ಒಳಗೆ ಅಕಸ್ಮಾತ್ ಯಾವುದಂದ್ರೆ ಒಂದು ಕೇಸ್ ಬಂತ, ಅವಾಗ ಏನಂತ ಸುಪ್ರೀಂ ಕೋರ್ಟ್ ಮೊದಲವ್ರಿಗೆ ಕೇಳ್ತಾರೆ ವೆದರ್ ಯು ಹ್ಯಾವ್ ಸರ್ಟಿಫೈಡ್ ದ್ಯಾಟ್ ನಿಮ್ಮ ಕಡೆ ಅಷ್ಟು ನಾಲೆಜ್ ಐತೇನಿಲ್ಲ ಟು ಟೇಕ್ ದಿಸ್ ಕೇಸ್. ಅಕಸ್ಮಾತ್ ನಿಮ್ಗೆ ಅದು ಕೇಸ್ ಹ್ಯಾಂಡಲ್ ಮಾಡಕ್ಕೆ ಬರಲ್ಲ ಅಂದ್ರೆ ಅದು ಕೇಸ್ ನಮಗೂ ಟ್ರಾನ್ಸ್ಫರ್ ಮಾಡಿರಿ, ಅದು ಕೇಸ್ ನಾನು ನಿಮಗೂ ಸಾಲ್ವ್ ಮಾಡಿಕೊಡ್ತೀನಿ. ದ್ಯಾಟ್ ಈಸ್ ಕಾಲ್ಡ್ ಎಸ್ ಸರ್ಟಿಯೋರೈರೋ. One more we have prohibition. Prohibition means to stop. This writs we will study one by one. Okay, wait. Okay, writs under notary one kind of orders ಅನ್ಬೋದು. Okay, totally we have 5 types of writs. First one we have habeas corpus. Second mandamus, prohibition, certiorari and quo warranto. Okay, in detail we'll study what is first ಏನೈತಿ, what is habeas corpus. Okay, habeas corpus ಅಂದ್ರೆ habeas ಅಂದ್ರೆ ನೋಡ್ರಿ to have the body ಅಂದ್ರೆ we can say to present the body. Okay, with example I will say you. See, first writ we have habeas corpus. Understand ನೋಡಿ, ಈಗ ನೋಡಿ ಒಂದ್ಸಲ habeas corpus ಅಂದ್ರೆ to have the body. To have the body ಅನ್ಬೋದು or to present the body. To have the body or to present the body. For example ನೋಡ್ರಿ, one A person ಅದ, A and one B person ಅದ. Okay, what happened, B person ಏನು ಮಾಡ್ಯಾನ, ಇದು A person ಏನು ಮಾಡ್ಯಾನ, ಅರೆಸ್ಟ್ ಮಾಡ್ಯಾನ. Okay, what does B person ಏನು ಮಾಡ್ಯಾನ, ಇವನಿಗೆ A person ಏನು ಮಾಡ್ಯಾನ, ಅರೆಸ್ಟ್ ಮಾಡ್ಯಾನ. ಓಕೆ, ಇಟ್ ಮೇ ಬಿ ಇಂಡಿವಿಜುವಲ್ ಪರ್ಸನ್ ಇರ್ಬೋದು. ಓಕೆ, ಇದು ಬಿ ಏನಿರ್ತಾನೆ ಇವ ಇಂಡಿವಿಜುವಲ್ ಇರ್ಬೋದು, ಸಪೋಸ್ ಇವ ಗೌರ್ಮೆಂಟ್ ಬಾಡಿನೂ ಇರ್ಬೋದು, ಗೌರ್ಮೆಂಟ್ ಅಥಾರಿಟಿ ಪರ್ಸನ್ನು ಇರ್ಬೋದು. ಬಿ ಪರ್ಸನ್ ಏನು ಮಾಡ್ಯಾರ, ಎ ಪರ್ಸನ್ ಏನು ಮಾಡ್ಯಾರ, ಅರೆಸ್ಟ್ ಮಾಡ್ಯಾರ. ಓಕೆ, ಏದ್ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಮದರ್, ಫಾದರ್, ಬ್ರದರ್ಸ್, ರಿಲೇಟಿವ್ಸ್, ಫ್ರೆಂಡ್ಸ್ ಇರ್ಬೋದು. ಓಕೆ, ಅವ್ರು ಬಂದು ಏನು ಮಾಡ್ತಾರೆ, ಎ ಪರ್ಸನ್ ಫ್ಯಾಮಿಲಿ ಮೆಂಬರ್ಸ್ ಏನು ಮಾಡ್ತಾರೆ, ಇವನಿಗೆ ಬಂದು ಕೇಳ್ತಾರೆ ಬಿ ಪರ್ಸನ್ ದ್ಯಾಟ್ ವೈ ಯು ಹ್ಯಾವ್ ಅರೆಸ್ಟೆಡ್ ಮೈ ಫ್ಯಾಮಿಲಿ ಮೆಂಬರ್ಸ್. ಅಕಸ್ಮಾತ್ ಇವಾಗ ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ, ಇವ್ರ ಫ್ಯಾಮಿಲಿ ಮೆಂಬರ್ಸ್ ಏನು ಮಾಡ್ಬೋದು, ದೇ ಕ್ಯಾನ್ ಗೋ ಟು ದ high court. It may be high court or supreme court. First we will go to the high court only. Example we will take high court. High court judges ಏನು ಮಾಡ್ತಾರೆ, that high court A members ಏನು ಮಾಡ್ತಾರೆ, high court ಏನು ಹೇಳ್ತಾರೆ that one of my family members ಅದ, ಅವ್ರಿಗೆ ಏನು ಮಾಡ್ಯಾರ, ದಿಸ್ ಬಿ ಪರ್ಸನ್ ಇವ್ರಿಗೆ ಅರೆಸ್ಟ್ ಮಾಡ್ಯಾರ. ಎದಕ್ಕೆ ಅರೆಸ್ಟ್ ಮಾಡ್ಯಾರ ನೀವು ಅದು ಕೇಸ್ ನೋಡ್ರಿ. ಅವಾಗ ಸುಪ್ರೀಂ ಕೋರ್ಟ್ ಏನಂತ, ಟು ಹ್ಯಾವ್ ದ ಬಾಡಿ, ಟು ಪ್ರೆಸೆಂಟ್ ದ ಬಾಡಿ, ಎರಡೂ ನಮ್ಮ ಕಡೆ ಪ್ರೆಸೆಂಟ್ ಮಾಡ್ರಿ. ವೆದರ್ ಹಿ ಈಸ್ ಅಲೈವ್ ಆರ್ ಡೆಡ್ ಅದನ್ನು ಕೇಳ್ತಾರೆ. ವೆದರ್ ಹಿ ಈಸ್ ಅಲೈವ್ ಆರ್ ಡೆಡ್, ಅಲೈವ್ ಆರ್ ಡೆಡ್. ಇಫ್ ಅಲೈವ್ ಅಂದ್ರೆ ಅವ ಜೀವಿತ್ ಅದಾನಂದ್ರೆ ಇಬ್ರಿಗೂ ನನ್ನ ಕಡೆ ಕರೆಸ್ರಿ, ನನ್ನ ಕಡೆ ಪ್ರೆಸೆಂಟ್ ಮಾಡ್ರಿ. ಅವಾಗ ಹೈಕೋರ್ಟ್ ಇವ್ನಿಗೆ ಕೇಳ್ತಾನೆ, ಬಿ ಪರ್ಸನ್ ಕೇಳ್ತಾನೆ, ವೈ ಯು ಹ್ಯಾವ್ ಅರೆಸ್ಟೆಡ್ ದಿಸ್ ಪರ್ಸನ್.
ಅಕಸ್ಮಾತ್ ಅದು ಇಲ್ಲಿಗಲ್ ಇತ್ತು, ಓಕೆ, ಇಲ್ಲಿಗಲ್ ಅಂದ್ರೆ ಸುಮ್ಮನೆ ಓಕೆ. ಸಿ ಹೈಕೋರ್ಟ್ ಏನು ಮಾಡ್ತಾರೆ, ಇವನಿಗೆ ಕೇಳ್ತಾರೆ ಬಿ ಪರ್ಸನ್, ಓಕೆ, ವೈ ಹ್ಯಾವ್ ಅರೆಸ್ಟೆಡ್. ಅಕಸ್ಮಾತ್ ಬಿ ಪರ್ಸನ್ ಇವನಿಗೆ ಇಲ್ಲಿಗಲಿ ಅರೆಸ್ಟ್ ಮಾಡಿದಂದ್ರೆ ಇವನಿಗೆ ಏನು ಮಾಡ್ತಾರೆ, ಫ್ರೀ ಮಾಡ್ತಾರೆ, ಬಿಟ್ಬಿಡ್ತಾರೆ. ಬಿಟ್ಟು ಏನು ಮಾಡ್ತಾರೆ, ಮತ್ತು ಇವನಿಗೆ ಕಡೆ ಪೆನಾಲಿಟಿ ಚಾರ್ಜ್ ಮಾಡ್ತಾರೆ, ಸಮ್ ಕೈಂಡ್ ಆಫ್ ಅಮೌಂಟ್ ಚಾರ್ಜ್ ಮಾಡಿ ಇವ್ರಿಗೆ ಕೊಡ್ತಾರೆ. ಅಕಸ್ಮಾತ್ ಇದು ಲೀಗಲಿ ಇತ್ತು, ಲೀಗಲಿ ಅರೆಸ್ಟ್ ಮಾಡ್ಯಾರ, ಅಕಸ್ಮಾತ್ ಇವನಿಗೆ ಲೀಗಲಿ ಅರೆಸ್ಟ್ ಮಾಡಿದ್ರೆ ಇವನಿಗೆ ಏನು ಮಾಡ್ತಾರೆ, ಕೇಸ್ ಫಾರ್ಮ್ ಮಾಡ್ತಾರೆ. ಎದಕ್ಕೆ ಜಾಜ್ ಅಂದ್ರೆ ಕೇಸ್ ಇದು ಮಾಡ್ತಾರೆ, ಇವನಿಗೆ ಮಾಡ್ತಾರೆ ಅರೆಸ್ಟ್ ಮಾಡ್ಕೊಂಡು ಹಿಡ್ಕೊಂತಾರೆ. ದ್ಯಾಟ್ ಈಸ್ ಕಾಲ್ಡ್ ಆಸ್ ಹೆಬಿಯಸ್ ಕಾರ್ಪಸ್. ಅಂಡರ್ಸ್ಟುಡ್. ಇಬ್ರು ಪರ್ಸನ್ ಅದ. ಬಿ ಪರ್ಸನ್ ನೋಡ್ರಿ, ಗೌರ್ಮೆಂಟ್ ಇರ್ಬೋದು, ಗೌರ್ಮೆಂಟ್ ಅಥಾರಿಟಿ ಅಂದರೆ ಪಬ್ಲಿಕ್ ಆಫೀಸರ್ಸ್ ಇರ್ಬೋದು, ಒಂದು ಇಂಡಿವಿಜುವಲ್ ಪರ್ಸನ್ಸ್ನು ಇರ್ಬೋದು. ಇವ ಏನು ಮಾಡ್ಯಾರ, ಎ ಪರ್ಸನ್ಗೆ ಏನು ಮಾಡ್ಯಾರ, ಅರೆಸ್ಟ್ ಮಾಡುವಾಗ ಇವ್ರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಇಟ್ ಮೇ ಬಿ ಪೇರೆಂಟ್ಸ್, ಬ್ರದರ್, ಸಿಸ್ಟರ್, ಓಕೆ, ಎನಿ ರಿಲೇಟಿವ್ಸ್, ಹೋಗಿ ಇವನು ಕೇಳ್ಬೋದು, ವೈ ಯು ಹ್ಯಾವ್ ಅರೆಸ್ಟೆಡ್ ಮೈ ಪರ್ಸನ್. ಇಫ್ ಅಕಸ್ಮಾತ್, ಓಕೆ, ಅಕಸ್ಮಾತ್ ಇವ ಏನಂದ್ರೆ ಪ್ರಾಪರ್ ರೆಸ್ಪಾನ್ಸ್ ಕೊಟ್ಟಿಲ್ಲ, ಹೀಸ್ ಫ್ಯಾಮಿಲಿ ಮೆಂಬರ್ಸ್ ಕ್ಯಾನ್ ಮೂವ್ ಟು ದ ಹೈಕೋರ್ಟ್ ಕಡೆ ಹೋಗ್ಬೋದು. ಹೈಕೋರ್ಟ್ ಇವ್ರಿಗೆ ಹೇಳ್ತಾರೆ ದಟ್ ಒನ್ ಬಿ ಪರ್ಸನ್ ಹ್ಯಾವ್ ಅರೆಸ್ಟೆಡ್ ಮೈ ಒನ್ ಫ್ಯಾಮಿಲಿ ಮೆಂಬರ್ಸ್. ಎದಕ್ಕೆ ಅರೆಸ್ಟ್ ಮಾಡ್ಯಾರ ಇವ್ರಿಗೆ ಕೇಳ್ರಿ. ಅವಾಗ ಏನು ಮಾಡ್ತಾರೆ, ಹೈಕೋರ್ಟ್ ಏನು ಮಾಡ್ತಾರೆ, ಇಬ್ರಿಗೂ ಪ್ರೆಸೆಂಟ್ ಮಾಡ್ರಿ, ಅಂದ್ರೆ ಒಂದು ಇಬ್ರದ್ದು ಬಾಡಿ ನಮ್ಮ ಕಡೆ ಪ್ರೆಸೆಂಟ್ ಮಾಡ್ರಿ, ವೆದರ್ ಇಫ್ ಅಲೈವ್ ಆರ್ ಡೆಡ್. ಅವಾಗ ಹೈಕೋರ್ಟ್ ಇವನಿಗೆ ಕೇಳ್ತಾರೆ, ವೈ ಯು ಹ್ಯಾವ್ ಅರೆಸ್ಟೆಡ್ ದಿಸ್ ಪರ್ಸನ್. ಸಪೋಸ್ ಇವನ್ ಸುಮ್ಮನೆ ಇಲ್ಲಿಗಲ್ ಇವನಿಗೆ ಅರೆಸ್ಟ್ ಮಾಡ್ದಂದ್ರೆ ಇವನಿಗೆ ಬಿಡ್ತಾರೆ, ಫ್ರೀ ಮಾಡ್ತಾರೆ. ಕೋರ್ಟ್ ಜಡ್ಜಸ್ ಏನು ಮಾಡ್ತಾರೆ, ಇವನಿಗೆ ಫ್ರೀ ಮಾಡುವಾಗ ಎಷ್ಟು ಟೈಮ್ ಅವ್ರಿಗೆ ಅರೆಸ್ಟ್ ಮಾಡಿದ್ದ ಅಷ್ಟು ಟೈಮ್ ಇವ್ರಿಗೆ ಏನು ಮಾಡ್ತಾರೆ, ಬಿ ಪರ್ಸನ್ಗೆ ಏನು ಮಾಡ್ತಾರೆ, ಸಮ್ ಅಮೌಂಟ್ ಆಫ್ ಪೆನಾಲ್ಟಿ ಚಾರ್ಜ್ ಮಾಡ್ತಾರೆ. ಅಕಸ್ಮಾತ್ ಇದು ಲೀಗಲಿ ಹ್ಯಾಸ್ ಅರೆಸ್ಟೆಡ್ ದಿಸ್ ಪರ್ಸನ್ ಮೀನ್ಸ್ ಇವನಿಗೆ ಏನು ಮಾಡ್ತಾರೆ, ಸಮ್ ಇವ್ರ ಕೇಸ್ ಫಾರ್ವರ್ಡ್ ಮಾಡ್ತಾರೆ. ದ್ಯಾಟ್ ಈಸ್ ಕಾಲ್ಡ್ ಆಸ್ ಹ್ಯಾಬಿಯಸ್ ಕಾರ್ಪಸ್, okay, to have the body, okay. Wait a minute. See, this is a meaning. Habeas corpus andra, you may have the body means to present the body, means a person when arrested, suppose a person arrest madandra can move to the court for the issue of habeas corpus. It is an order by the court to detain the authority. ಯಾರ ಅಥಾರಿಟಿ ಅವ್ರಿಗೆ ಅರೆಸ್ಟ್ ಮಾಡ್ಯಾರ ಅದು ಅರೆಸ್ಟೆಡ್ ಪರ್ಸನ್ ಏನು ಮಾಡಬೇಕು, ಪ್ರೆಸೆಂಟ್ ಮಾಡಬೇಕು ಬಿಫೋರ್ ಎಕ್ಸಾಮಿನಿಂಗ್ ವೆದರ್ ದ ಪರ್ಸನ್ ಹ್ಯಾಸ್ ಬಿನ್ ಡಿಟೈನ್ ಲಾಫುಲಿ ಆರ್ ಇಲ್ಲಿಗಲಿ. Okay, if the person is illegally detained, can issue the order of release. Okay, who can apply habeas corpus? ಯಾರ್ಯಾರು ಅಪ್ಲೈ ಮಾಡ್ಬೋದು, General rule, it is an application can made by the person who is legally detained. But in certain cases, application behalf of the friend or relations ಮಾಡಬಹುದು. That is called as habeas corpus. I think everyone have understood with the example what is habeas corpus. Okay. And one more, another next writs we have mandamus. Next we have another writs, that is mandamus, means in Latin word which says we command. Okay, we command. ಯಾರು ಕಮಾಂಡ್ ಮಾಡ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟ್ ಕಮಾಂಡ್ ಮಾಡ್ತಾರೆ. ಓಕೆ, ರಿಟ್ಸ್ ಆಫ್ ಮ್ಯಾಂಡಮಸ್ ಅಂದ್ರೆ ವಿ ಕಮಾಂಡ್ ಅಂದ್ರೆ ಸುಪ್ರೀಂ ಕೋರ್ಟ್ ಕಮಾಂಡ್ ಮಾಡ್ತಾರೆ. ಇಲ್ಲೇನಾಗ್ತದೆ ನೋಡ್ರಿ, ಓಕೆ, ಸಿ ಇನ್ ಮ್ಯಾಂಡಮಸ್ ರಿಟ್ಸ್ ಅಂದ್ರೆ ವಿ ಕಮಾಂಡ್, ಸುಪ್ರೀಂ ಕೋರ್ಟ್ ಕಮಾಂಡ್ ಮಾಡ್ತಾರೆ. ಏನು ಕಮಾಂಡ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಏನಂದ್ರೆ ಒಂದು ಪಬ್ಲಿಕ್ ಅಥಾರಿಟಿ ಇರ್ತದೆ. ಓಕೆ, ಒಂದು ಏನಂದ್ರೆ ಪಬ್ಲಿಕ್ ಅಥಾರಿಟಿ,
Before that, public authority will, okay, public authority. If any public authority fails to do any work, okay, mandamus ಅಂದ್ರೆ ವಿ ಕಮಾಂಡ್ ಅಂದ್ರೆ ಫಾರ್ ಎಕ್ಸಾಂಪಲ್ ಎನಿ ಪಬ್ಲಿಕ್ ಅಥಾರಿಟಿ, ಯಾವ್ದಾದ್ರು ಪಬ್ಲಿಕ್ ಅಥಾರಿಟಿ ಇರಬೇಕು, ಅವ್ರು ಹಿ ಫೇಲ್ಸ್ ಟು ಡೂ ಎನಿ ವರ್ಕ್, ಅವ್ರು ಏನು ಮಾಡ್ತಾರೆ, ಅಕಸ್ಮಾತ್ ಮಿಡಲ್ ಒಳಗೆ ವರ್ಕ್ ಸ್ಟಾಪ್ ಮಾಡ್ತಾರೆ, ಅವಾಗ ಸುಪ್ರೀಂ ಕೋರ್ಟ್ ಇವ್ರಿಗೆ ಹೇಳ್ತಾರೆ ವಾಟ್ಸ್ ಯುವರ್ ಡ್ಯೂಟಿ ಐತಿ ಅದೆಲ್ಲ ಕಂಪ್ಲೀಟ್ ಮಾಡ್ರಿ, ಇನ್ ಬಿಟ್ವೀನ್ ಅದು ವರ್ಕ್ ಬಿಡಬಾರ್ರಿ ಹಂಗಂತ. ಮತ್ತೊಂದು ಏನಿರ್ತದೆ, ಸಮ್ ಸುಪ್ರೀಂ ಕೋರ್ಟ್ ತಲೆ ಕೋರ್ಟ್ಸ್ ಇರ್ತಾವೆ, ಹೈಕೋರ್ಟ್ ಇರ್ತದೆ, ಡಿಸ್ಟ್ರಿಕ್ಟ್ ಕೋರ್ಟ್ ಇರ್ತದೆ. ಸಪೋಸ್ ಹೈಕೋರ್ಟ್ ಡಿಸ್ಟ್ರಿಕ್ಟ್ ಕೋರ್ಟ್ ವರ್ಕ್ ಪ್ರಾಪರ್ಲಿ ಮಾಡ್ಲಿಕ್ಕತ್ತಿಲ್ಲ, ಇದೊಳಗೆ ಹೈಕೋರ್ಟ್ ಮತ್ತು ಡಿಸ್ಟ್ರಿಕ್ಟ್ ಕೋರ್ಟ್ ಒಳಗೆ ಯಾರ್ಯಾರು ಜಡ್ಜಸ್ ಇರ್ತಾರೆ, ಓಕೆ, ದೇ ಆರ್ ನಾಟ್ ಪರ್ಫಾರ್ಮಿಂಗ್ ದೇರ್ ವರ್ಕ್ಸ್ ಪ್ರಾಪರ್ಲಿ. ಅಕಸ್ಮಾತ್ ಇವ್ರಿಗೆ ಗೊತ್ತಾದಂದ್ರೆ ಸುಪ್ರೀಂ ಕೋರ್ಟ್ ಇವ್ರಿಗೆ ಕಮಾಂಡ್ ಮಾಡ್ತಾರೆ, ನಿಮ್ಗೆ ಏನು ವರ್ಕ್ ಐತಿ ಅದು ಪ್ರಾಪರ್ ಒಳಗೆ ಪ್ರಾಪರ್ ವರ್ಕ್ ಮಾಡ್ರಿ, ಅಕಸ್ಮಾತ್ ಅಂದ್ರೆ ಬಿಟ್ಬಿಟ್ರಿ ಅಂದ್ರೆ ಸ್ಟಾಪ್ ಮಾಡ್ತಾರೆ, ಅಂದ್ರೆ ವಿ ಕಮಾಂಡ್, ಸುಪ್ರೀಂ ಕೋರ್ಟ್ ಕಮಾಂಡ್ ಮಾಡ್ತಾರೆ. ಒನ್ ಈಸ್ ಫಾರ್ ಪಬ್ಲಿಕ್ ಅಥಾರಿಟಿ, ಯಾವ್ದಾರ ಪಬ್ಲಿಕ್ ಕಂಪ್ನಿ ಫೇಲ್ಸ್ ಟು ಡೂ ಎನಿ ವರ್ಕ್, ಫೇಲ್ಸ್ ಅಂದ್ರೆ ಯಾವ್ದಾರ ಪಬ್ಲಿಕ್ ಕಂಪ್ನಿ ಇರ್ತದೆ, ಫೇಲ್ಸ್ ಟು ಡೂ ಎನಿ ವರ್ಕ್, ಇವ್ರಿಗೆ ಗೊತ್ತಾದಂದ್ರೆ ಸುಪ್ರೀಂ ಕೋರ್ಟಿಗೆ ಗೊತ್ತಾದಂದ್ರೆ ಇವ್ರಿಗೆ ಕಮಾಂಡ್ ಮಾಡ್ತಾರೆ, ನಿಮ್ಗೆ ಏನು ವರ್ಕ್ ಐತಿ ಅದು ಪ್ರಾಪರ್ ಕನ್ಕ್ಲೂಡ್ ಮಾಡ್ರಿ. ಸೇಮೇ ಸುಪ್ರೀಂ ಕೋರ್ಟ್ ತಳಗ ಹೈಕೋರ್ಟ್ ಇರ್ತದೆ ಮತ್ತು ಡಿಸ್ಟ್ರಿಕ್ಟ್ ಕೋರ್ಟ್ ಇರ್ತದೆ. ಅಕಸ್ಮಾತ್ ಇವರು ಹೈಕೋರ್ಟ್ ಮತ್ತು ಡಿಸ್ಟ್ರಿಕ್ಟ್ ಕೋರ್ಟ್ ಜಡ್ಜಸ್ ಅವ್ರು ಏನೇನು ವರ್ಕ್ ಐತಿ ಪ್ರಾಪರ್ ಒಳಗೆ ಪ್ರಾಪರ್ ವರ್ಕ್ ಮಾಡ್ಲಿಕ್ಕಿಲ್ಲ, ಅಕಸ್ಮಾತ್ ಇವ್ರಿಗೆ ಗೊತ್ತಾದಂದ್ರೆ ಸುಪ್ರೀಂ ಕೋರ್ಟಿಗೆ ಗೊತ್ತಾದಂದ್ರೆ ಇವ್ರಿಗೆ ಏನು ಮಾಡ್ತಾರೆ, ಇವ್ರಿಗೆ ಕಮಾಂಡ್ ಮಾಡ್ತಾರೆ, ವಾಟ್ಸ್ ಯುವರ್ ವರ್ಕ್ ಅದು ಪ್ರಾಪರ್ ಮೇಂಟೈನ್ ಮಾಡ್ರಿ, ಏನೇನು ವರ್ಕ್ ಐತಿ ಅದು ಪ್ರಾಪರ್ ಮೇಂಟೈನ್ ಮಾಡ್ರಿ. ದಟ್ ಈಸ್ ಕಾಲ್ಡ್ ಎಸ್ ಮೆಂಡಮಸ್. Okay, that is called as mandamus. I think everyone have understood what is mandamus. Okay, okay, okay. I think everyone have understood what is co-warrant. Co-warrant ಅಂದ್ರೆ ಫಾರ್ ಎಕ್ಸಾಂಪಲ್ ಏನಾರ ಪರ್ಸನ್ ಹೈ ಪೊಸಿಷನ್ ಒಳಗೆ ಹೋಗ್ಬಿಟ್ಟ, ಅವ್ರಿಗೆ ಕೇಳ್ಬೋದು ಬೈ ವಾಟ್ ಅಥಾರಿಟಿ ನೀವು ಹೋಗಲ್ಲೇ ಕೂತಿ. ನೆಕ್ಸ್ಟ್ ಇನ್ನೊಂದು ಬರ್ತದೆ ಸರ್ಟೇರಾಯ್ಡ್. ಸರ್ಟೇರಾಯ್ಡ್ ಅಂದ್ರೆ ಟು ಬಿ ಸರ್ಟಿಫೈಡ್. ಟು ಬಿ ಸರ್ಟಿಫೈಡ್ ಅಂದ್ರೆ ಫಾರ್ ಎಕ್ಸಾಂಪಲ್ ಹೈಕೋರ್ಟ್ ಒಳಗೆ ಒಂದು ಏನಾರ ಕೇಸ್ ಬಂದ ಬಿಫೋರ್ ದ್ಯಾಟ್ ಸುಪ್ರೀಂ ಕೋರ್ಟ್ ಅವ್ರಿಗೆ ಕೇಳ್ತಾರೆ ವೆದರ್ ಯು ಹ್ಯಾವ್ ನಾಲೆಜ್ ಅಬೌಟ್ ದ್ಯಾಟ್ ಕೇಸ್, ವೆದರ್ ನಿಮ್ಮ ಕಡೆ ಅದು ನಾಲೆಜ್ ಸಾಲ್ವ್ ಮಾಡೋಕ್ಕೆ ನಾಲೆಜ್ ಐತಿದಿಲ್ಲ. ಇಫ್ ನೋ ಮೀನ್ಸ್ ಅದು ಕೇಸ್ ನಮಗೂ ಟ್ರಾನ್ಸ್ಫರ್ ಮಾಡಿರಿ, ಅದು ಕೇಸ್ ನಾವು ಸಾಲ್ವ್ ಮಾಡ್ತೀವಿ. ದ್ಯಾಟ್ ಈಸ್ ಕಾಲ್ಡ್ ಎಸ್ ಸರ್ಟೇರಾಯ್ಡ್. ನೆಕ್ಸ್ಟ್ ವಿ ಹ್ಯಾವ್ prohibition, means to stop. So this remaining four writs we will continue in the next class.